ಆತ್ಮೀಯ ಕೇಳುಗರೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನದ ವಿಷಯ ಫೆಬ್ರವರಿ 14 ಪ್ರೇಮಿಗಳ ದಿನ. ಇಟ್ ಇಸ್ ಇನ್ ಇಂಗ್ಲಿಷ್ ಕಾಲ್ಡ್ ಆಸ್ ವ್ಯಾಲೆಂಟೈನ್ಸ್ ಡೇ. ಪ್ರೀತಿ ಎಂಬ ಪದ ಇಂದು ವಿಶಾಲಾರ್ಥವನ್ನು ಪಡೆದುಕೊಂಡಿದೆ. ಪ್ರೇಮ ಎಂಬ ಪದ ವಿಶೇಷಾರ್ಥದಲ್ಲಿ ಬಳಕೆಯಾಗುತ್ತಿದೆ. ಈ ಪ್ರೀತಿ, ಪ್ರೇಮ ಎಂಬ ಪದಗಳಿಗೆ ಸಂವಾದಿಯಾಗಿ ಇಂಗ್ಲಿಷ್ನಲ್ಲಿ ಲವ್ ಎಂಬ ಪದವನ್ನು ಬಳಸುತ್ತಾರೆ. ಇದು ಸಾಮಾನ್ಯವಾಗಿ ಗಂಡು ಹೆಣ್ಣುಗಳ ಹದಿಹರೆಯದಲ್ಲಿ ಅಂಕುರಿಸಿದಾಗ ಯಾರನ್ನೂ ಬಿಡದು, ಯಾವುದನ್ನು ಕಾಣದು, ಎಲ್ಲವನ್ನು ಮೀರಿದ್ದು. ಅಂದರೆ ಗಂಡು ಹೆಣ್ಣಿನ ಹೃದಯಗಳು ಒಂದಾದಾಗ, ಭಾವನೆಗಳು ಬೆರೆತಾಗ ಪ್ರಾದೇಶಿಕ ಎಲ್ಲೆಯನ್ನು ದಾಟುತ್ತದೆ, ಬಡವ ಬಲ್ಲಿದರೆಂಬ ಭೇದವನ್ನು ಮೀರುತ್ತದೆ, ಜಾತಿ ಮತ ಸಂಪ್ರದಾಯದ ಎಲ್ಲ ಕಟ್ಟುಪಾಡುಗಳನ್ನು ಮುರಿಯುತ್ತದೆ. ಇಂಥ ಅಂಶಗಳನ್ನು ಕಂಡೇ ಏನೋ ಪ್ರೇಮದ ಬಗ್ಗೆ ಇಂಗ್ಲಿಷ್ನಲ್ಲಿ ಲವ್ ಇಸ್ ಬ್ಲೈಂಡ್ ಎಂಬ ಪದ ಚಾಲ್ತಿಯಲ್ಲಿದೆ. ಪ್ರೇಮ ಎರಡು ಆಶಿಸಿದ ಮನಸ್ಸುಗಳನ್ನು ಒಂದುಗೂಡಿಸುವ ಸಾಧನವಾಗಿದ್ದು, ಸಾಮಾಜಿಕ ಪಿಡುಗುಗಳಾದ ಜಾತಿಯ ವಿನಾಶದ ಒಂದು ಅಸ್ತ್ರವೇ ಆಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಇದರಿಂದ ಉತ್ತೇಜಿತರಾದ ನಮ್ಮ ಹಲವು ಕವಿಗಳು, ಉದಾಹರಣೆಗೆ ಕಾಳಿದಾಸನಂತವರು ಪ್ರೇಮ ಕಾವ್ಯಗಳನ್ನು ಬರೆದರೇನೋ. ಆದರೆ ನನ್ನನ್ನು ಬಹುವಾಗಿ ಕಾಡುವ ಪ್ರಶ್ನೆ ಎಂದರೆ, ಪ್ರೇಮಿಗಳ ದಿನ ಸೈಂಟ್ ವ್ಯಾಲೆಂಟೈನ್ಸ್ ಡೇ ಆಚರಣೆ ಅವಶ್ಯವೇ ಎಂಬುದು. ಪ್ರೇಮ ಪ್ರಕೃತಿಯ ಸೃಷ್ಟಿಯ ಮೂಲ. ಉದಾಹರಣೆಗೆ ಹೂವು ದುಂಬಿಗಳ ಸಂಬಂಧ, ಜೋಡಿ ಹಕ್ಕಿಗಳ ಒಡನಾಟ, ಹಾರಾಟ ಇವೆಲ್ಲವನ್ನು ಪ್ರಕೃತಿಯಲ್ಲಿಯೇ ಕಾಣುತ್ತೇವೆ. ಇಂಥವುಗಳಿಂದಲೇ ತಿಳಿಯುತ್ತದೆ ಪ್ರೇಮದ ಉದ್ದ, ಆಳ, ಅಗಲ. ಪ್ರೇಮದ ಪರಾಕಾಷ್ಠೆಯ ಪ್ರತೀಕವಾಗಿ ಇಂದು ಕೂಡ ತಾಜ್ ಮಹಲ್ ನಿಷ್ಕಲ್ಮಶ ಪ್ರೇಮದ ಭವ್ಯತೆಯ ಸ್ಮಾರಕ ಭವನವೇ ಆಗಿದೆ. ಪ್ರೇಮಿಸುವುದು ತಪ್ಪು ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡದಿದ್ದರೂ, ಪ್ರೇಮಿಸುವ ಮುನ್ನ ನಾವು ಬೆಳೆದ ಪರಿಸರ, ನಾವು ಈ ಲೋಕಕ್ಕೆ ಬರಲು ಕಾರಣ ಕರ್ತೃಗಳಾದ ತಂದೆ ತಾಯಿಗಳು, ನಮ್ಮ ಮೇಲೆ ಇರಿಸಿಕೊಂಡಿರುವ ಆಶಾಗೋಪುರ, ಇವುಗಳತ್ತ ಒಮ್ಮೆ ಸೂಕ್ಷ್ಮವಾಗಿ ಹಿಂತಿರುಗಿ ನೋಡಿ ಮುಂದುವರಿಯುವುದು ಸೂಕ್ತ ಎನಿಸುತ್ತದೆ. ಪ್ರೇಮಕ್ಕೆ ಪ್ರಕೃತಿಯೇ ಮೂಲ ಎಂದ ಮೇಲೆ ಪ್ರೇಮದ ತೋರ್ಪಡಿಕೆಯ ದಿನ ಬೇಕೆ? ಅದು ನಮ್ಮಲ್ಲಿ ಆಚರಣೆಯಲ್ಲಿತ್ತೆ ಎಂಬ ಪ್ರಶ್ನೆಗಳು ಕಾಡುತ್ತವೆ. ಇನ್ನು ಪ್ರೇಮಿಗಳ ದಿನದ ಮೂಲವನ್ನು ನೋಡುವುದಾದರೆ, ಅಂದಿನ ರೋಮ್ನಲ್ಲಿ ಕ್ಲಾಡಿಯಸ್ ಎಂಬ ದೊರೆ ಇದ್ದ. ಅವನು ತನ್ನ ಸೈನ್ಯದ ಬಲವರ್ಧನೆಗಾಗಿ ಹಾಗೂ ಸಾಮ್ರಾಜ್ಯ ವಿಸ್ತರಿಸುವ ಉದ್ದೇಶದಿಂದ ಪುರುಷರು ವಿವಾಹವಾಗುವುದನ್ನು ನಿರ್ಬಂಧಿಸಿದ. ಆದರೆ ಅಲ್ಲಿ ಒಬ್ಬ ಸೈಂಟ್ ವ್ಯಾಲೆಂಟೈನ್ಸ್ ಎಂಬ ಪಾದ್ರಿ ಇದ್ದ. ಅವನು ರಾಜನ ಆಜ್ಞೆಯನ್ನು ಉಲ್ಲಂಘಿಸಿ ಪ್ರೇಮಿಸಿದ್ದ ಪ್ರೇಮಿಗಳಿಬ್ಬರಿಗೆ ತಾನೇ ಮುಂದೆ ನಿಂತು ಚರ್ಚ್ನಲ್ಲಿ ವಿವಾಹ ಮಾಡಿಸಿದ. ಇದನ್ನು ತಿಳಿದ ಕ್ಲಾಡಿಯಸ್ ದೊರೆ ಸೈಂಟ್ ವ್ಯಾಲೆಂಟೈನ್ಸ್ ಪಾದ್ರಿಯನ್ನು ಸೆರೆಮನೆಗೆ ತಳ್ಳಿಸಿದ. ಆ ಸೆರೆಮನೆಯ ಮುಖ್ಯ ಕಾವಲುಗಾರನಾದ ಸೈಂಟ್ರಿಯ ಮಗಳು ಪ್ರತಿನಿತ್ಯ ತನ್ನ ತಂದೆಗೆ ಊಟ ತರುತ್ತಿದ್ದಳು. ಸೈಂಟ್ ವ್ಯಾಲೆಂಟೈನ್ ಆಕೆಯನ್ನೇ ಪ್ರೇಮಿಸಿಬಿಟ್ಟ. ಇದನ್ನು ತಿಳಿದ ಕ್ಲಾಡಿಯಸ್ ರಾಜ ಸೈಂಟ್ ವ್ಯಾಲೆಂಟೈನ್ಸ್ ನನ್ನು ಆ ದಿನ ನೇಣುಗಂಬಕ್ಕೆ ಹಾಕಿಸಿದ. ಆ ಸೈಂಟ್ ವ್ಯಾಲೆಂಟೈನ್ಸ್ ನೆನಪಿಗಾಗಿ ಪ್ರೇಮಿಗಳ ದಿನ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಆಚರಣೆಗೆ ಬಂತು. ಆದರೆ ನಮ್ಮಲ್ಲಿ ಪ್ರೇಮಿಗಳ ದಿನ ಆಚರಣೆಯಲ್ಲಿ ಇದ್ದಂತೆ ನನಗನ್ನಿಸುವುದಿಲ್ಲ. ಇದರ ಹೆಸರಿನಲ್ಲಿ ಅಂದಿನ ದಿನ ದುಂದು ವೆಚ್ಚ ಮಾಡಿ ಆಡಂಬರದ ಅಬ್ಬರದ ವಾತಾವರಣ ನಿರ್ಮಿಸಿ, ಕೆಲವು ಕಡೆಗಳಲ್ಲಂತೂ ಕೆಲವರು ಮತ್ತಿನ ಅಮಲಿನಲ್ಲಿ ಲಜ್ಜೆ ಬಿಟ್ಟು ವರ್ತಿಸುತ್ತಾರೆ. ಇದು ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆಯಲ್ಲವೇ? ಪ್ರಸ್ತುತದಲ್ಲಿ ಇಂದು ನಾವು ಕೆಲವು ಆಚರಣೆಗಳನ್ನು ಕಣ್ಣು ಮುಚ್ಚಿ ಕಾಡಿಗಿಳಿದು ಪ್ರಪಾತದಲ್ಲಿ ಬೀಳುವಂತೆ ಅನುಸರಿಸುತ್ತಿದ್ದೇವೆ. ನಮ್ಮ ಭಾರತ ದೇಶದ ಪವಿತ್ರವಾದ ಕೆಲವು ದಿನಗಳ ಆಚರಣೆಯನ್ನು ಮರೆತಿರುವ ನಾವು ಪ್ರೇಮಿಗಳ ದಿನದ ಆಚರಣೆ ಮಾಡುವುದು ಸೂಕ್ತವೇ ಎಂದು ನೀವೇ ಯೋಚಿಸಿ. ಹಾಗಾಗಿ ನನ್ನದೊಂದು ಪುಟ್ಟ ಕವಿತೆಯ ಮೂಲಕ ಇದನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆ ಅರ್ಥವಿಲ್ಲದ ಆಚರಣೆಗೆ ಮನ್ನಣೆ. ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆ ಅರ್ಥವಿಲ್ಲದ ಆಚರಣೆಗಳಿಗೆ ಮನ್ನಣೆ. ಪ್ರೇಮಿಗಳ ದಿನ ಆಚರಣೆ ನಮ್ಮಲ್ಲಿ ಎಲ್ಲಿತ್ತೋ ನಾ ಕಾಣೆ. ಪ್ರೇಮಿಗಳ ದಿನ ಆಚರಣೆ ನಮ್ಮಲ್ಲಿ ಎಲ್ಲಿತ್ತೋ ನಾ ಕಾಣೆ. ಬುದ್ಧ ಬಸವರಿಗಿಲ್ಲ ಪ್ರೇರಣೆ, ಇದಕ್ಕೆ ಇಷ್ಟೊಂದು ಬವಣೆ. ಬುದ್ಧ ಬಸವರಿಗಿಲ್ಲ ಪ್ರೇರಣೆ, ಇದಕ್ಕೆ ಇಷ್ಟೊಂದು ಬವಣೆ. ಧನ್ಯವಾದಗಳು.